ಎಲ್ರಿಗೂ ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರ? ಪೊಲಿಟಿಕಲ್ ಮಸಾಲ ದೋಸೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ತಿಮ್ಮಾಪುರದಲ್ಲಿ ತಿಮಿಂಗ್ಲಗಳು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲಂಚ ಕಣಪ್ಪ. CL ಲೈಸೆನ್ಸ್ ಕೊಡಬೇಕಾದ್ರೆ ರೆಡ್ ಹ್ಯಾಂಡಲ್ಲಿ ಸಿಕ್ಕೊಂಡು ಬಿದ್ದುಬಿಟ್ಟವ್ರೆ ಅಧಿಕಾರಿಗಳು. ಹೌದು, ಸಿಕ್ಕಾಕೊಂಬಿಟ್ಟವ್ರೆ ಕಣಪ್ಪ. 27 ಲಕ್ಷ, ಬರ್ರಿ 27 ಲಕ್ಷ ತಗೊಳ್ಳೋ ಟೈಮ್ಗೆ ಹಿಡ್ದಾಕೊಂಬಿಟ್ಟವ್ರೆ ರೆಡ್ ಹ್ಯಾಂಡಲ್ಲಿ. ತಿಮ್ಮಾಪುರದಲ್ಲಿ ತಿಮಿಂಗ್ಲಗಳು ಅಂತ ಹೇಳ್ಬೋದು ಕಣಪ್ಪ. ಈಗ ಇದರಿಂದ ಯಾರ್ಯಾರವ್ರಿ ಅಂತ ಗೊತ್ತಿಲ್ಲ ಕಣಪ್ಪ. ಈಗೆಲ್ಲ ತನಿಖೆ ಶುರು ಆಗ್ತೈತೆ, ನಿಧಾನವಾಗಿ ಎಲ್ಲ ಹಿಡಿತಾರೆ. ಯಾರು ಮಾಡವ್ರೆ, ಏನು ಎತ್ತ ಅಂತ ಗೊತ್ತಾಗತ್ತೀಗ. ಓಕೆನಾ? ಸೊ ಈಗ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿರೋ ಸಚಿವರ ಮೇಲೆ ಬಂದೈತೆ ಅವರ ಮಗ ಅಂತೇಳಿ. ಓಕೆನಪ್ಪ? ಯಾರಂತ ಗೊತ್ತಾಗಿರ್ತೈತಿ, ಶಾಸಕರ ಮಗನೂ ಅದರೊಳಗಿದ್ದಾನೆ ಅಂತ. ಬಟ್ ಇಲ್ಲಿಗ ಆರ್ ಅಶೋಕ್ ಸಾಹೇಬ್ರು ಏನು ಹೇಳ್ತಾವ್ರೆ ಗೊತ್ತೇನಪ್ಪ? ಆರ್ ಅಶೋಕ್ ಸಾಹೇಬ್ರು ಹೇಳ್ತಾವ್ರೆ, ಎಲ್ಲ ದೊಡ್ಡ ದೊಡ್ಡ ಕೈಗಳು 12 ಜನ ಆಡಿಯೋ ಬಿಡುಗಡೆ ಆಗಿದೆ. ಅದರೊಳಗಡೆ 12 ಜನ MLAಗಳದ್ದು ಎಲ್ಲ ಮಂತ್ರಿಗಳ ಕೈವಾಡ ಇದೆ. 12 ಜನ ಸಿದ್ದರಾಮಯ್ಯ ಸಾಹೇಬರು ಸೇರಿ ಅಂತ ಹೇಳ್ತಾವ್ರಿ ಆರ್ ಅಶೋಕ್ ಸಾಹೇಬರು. ಇದರೊಳಗೆ ಕೈವಾಡ ಇದೆ, ದೊಡ್ಡ ಇದ್ದಾರೆ, ದೊಡ್ಡವ್ರ ಕೈವಾಡ ಇದೆ ಇದರೊಳಗಡೆ ತಗೊಳ್ಳೋದ್ರಲ್ಲಿ ಅಂತ ಹೇಳ್ತಾವ್ರಿ. ಯಾವುದು ಜೊತೆ ಯಾವುದು ನಿಜ ನಮ್ಗೇನು ಗೊತ್ತೇನಪ್ಪ? ಈಗ ರೆಡ್ ಹ್ಯಾಂಡಲ್ಲಿ ಏನು ಹಿಡ್ದಾಕೊಂಬಿಟ್ಟವ್ರು 27 ಲಕ್ಷ ಸಿಕ್ಕೈತಲ್ಲನಪ್ಪ. ಅದರಿಂದ ಯಾರಿದ್ದಾರೆ? ಈಗ ಅಧಿಕಾರಿಗಳಿಗೆ ಕರ್ಕೊಂಡು ಹೋಗ್ಬಿಟ್ಟು ವಿಚಾರಣೆ ಮಾಡ್ತಾರೆ. ಏನಪ್ಪ ಲಂಚ ತೊಗೊತಿದ್ದಲ್ಲ, ಎಲ್ಲಿಗೆ ಹೋಗ್ತಿತ್ತು ಈ ಲಂಚ? CL ಲೈಸೆನ್ಸ್ಗಾಗಿ 27 ಲಕ್ಷ ಪಡೆದಿದ್ಯಾ ಅಂದರೆ ಇವಾಗಲೇ ಇಷ್ಟು ಪಡೆದವ್ರು ಅಂದ್ರೆ ಇದಕ್ಕಿಂತ ಮುಂಚೆ ಈಗ ರೆಡ್ ಹ್ಯಾಂಡಲ್ಲಿ ಸಿಕ್ಕಾಕೊಂಡಿರೋದಕ್ಕೆ ಗೊತ್ತಾಗೈತೆ. ಇನ್ನು ಇದಕ್ಕಿಂತ ಮುಂಚೆ ಎಲ್ಲ ಎಷ್ಟು ತೊಗೊಂಡಿರ್ಬೋದು, ಎಷ್ಟೆಲ್ಲ ಲೂಟ್ ಮಾಡಿರ್ಬೋದು. ಲೂಟ್ ತಿಮ್ಮಾಪುರದಲ್ಲಿ ಲೂಟ್ ತಿಮಿಂಗಳಗಳು ಅಂತ ಹೇಳ್ಬೋದು. ಇನ್ನು ಆರ್ ಅಶೋಕ್ ಸಾಹೇಬ್ರು ಹೇಳಿರೋದು 12 ಜನ ಅವರೇ ಮಂತ್ರಿಗಳು ಕೈವಾಡ ಕೂಡ ಇದೆ ಇದರಲ್ಲಿ. ಕೇಳಿ, ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟ್ ಮಾಡಕ್ಕೆ ನಿಂತುಬಿಟ್ಟವ್ರೇ ಅಂತ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು. ಇನ್ನು DGP ಅವ್ರದ್ದೊಂದು ರಾಸಲೀಲೆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗೋಕ್ಕೆ ಶುರು ಆಗ್ಬಿಡೋದೆ ಕಣಪ್ಪ. ಏನರಪ್ಪ ಇದು, ಇವರೇ ಹಿಂಗೆ ಮಾಡಿಬಿಟ್ರೆ ಹೆಂಗಪ್ಪ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಂತ ಜನಗಳು ಛೀ ಥೂ ಅಂತವ್ರು ಯಾಕಂಡ್ರಪ್ಪ. ಏನ್ರಿ ಇದು ಅಸಹ್ಯ, ಇದು ಮಕ್ಕಳೆಲ್ಲ ನೋಡ್ತಿರ್ತಾವೆ, ಮೊಬೈಲಲ್ಲೆಲ್ಲ ಬರೆಯೋಕ್ಕೆ ಶುರು ಆಗ್ಬಿಟ್ಟದೆ ಅಂತ ಬೇಜಾರಾಗಿ ಹೋಗ್ಬಿಟ್ಟವ್ರಿ. ಅದಕ್ಕೆ ಯಾಕಂಡ್ರಪ್ಪ ಹೇಳೋದು, ಮಕ್ಕಳ ಕೈಗೆಲ್ಲ ಮೊಬೈಲ್ಗಳು ಕೊಡೋಕ್ಕೆ ಹೋಗಬೇಡಿ. ಈ ಥರದ್ದೆಲ್ಲ ಯಾರು ಬಿಟ್ಬಿಡ್ತಾರೋ ಯೂಟ್ಯೂಬ್ಗೆ ಹಾಕಿ ಬಿಟ್ಬಿಡ್ತಾರೆ ಯಾಕಂಡ್ರಪ್ಪ. ಏನು ಮಾಡ್ತೀರಪ್ಪ, ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ, ಮಕ್ಕಳು ಕೊಡಕ್ಕೆ ಹೋಗ್ಬಿಡಿ ಅಂತ ಹೇಳ್ಬೋದು. ಈಗ DGP ಸಾಹೇಬ್ರು ಏನು ಹೇಳ್ತಾವ್ರಿ ರಾಮಚಂದ್ರಪ್ಪ ಅವ್ರು ಅಂದರೆ, ಅದು AI ಅಂತ ಹೇಳ್ತಾವ್ರಿ. AI ಅಂತ ಹೇಳ್ತಾ ಇದ್ದಾರೆ, ಅದು AI ಅಂತ ಹೇಳ್ತಾವ್ರಿ. ಅದು ನೋಡಿದ್ರೆ 8 ವರ್ಷದ ಹಿಂದೆ AI ಆಗಕ್ಕೆ ಹೆಂಗೆ ಸಾಧ್ಯ ಅಂತ ಇನ್ನು ಕೆಲವ್ರು ಜನ ಪ್ರಶ್ನೆ ಆಗ್ತಾವ್ರೆ. AI ಬಂದಿರೋದು ಇವಾಗ ರೀಸೆಂಟಾಗಿ ಬಂದಿರೋಂಥದ್ದು. AI 8 ವರ್ಷದ ಹಿಂದೆ ಹೆಂಗಿತ್ತು ಅಂಥೇಳಿ ಈಗ ಒಂದು ವಿಚಾರಣೆಗಳು ಶುರುವಾಗಿದೆ. ಇನ್ನು ಈಶ್ವರ್ ಸಾಹೇಬರು ಏನು ಮಾಡ್ತಾರಂತ ನೋಡಬೇಕು ಕಣಪ್ಪ. ಇದ್ರ ಬಗ್ಗೆ ಒಂದು ಮಾಹಿತಿ ಪಡೆದಿದ್ದಾರಂತೆ, ನೋಡ್ಬೇಕು ಅದ್ರ ಬಗ್ಗೆ ಏನಾಗೈತೆ ಎತ್ತ ಅಂತ ನೋಡಬೇಕು. ಇನ್ನು CT ರವಿ ಸಾಹೇಬ್ರು ಹೇಳಿರೋಂಥದ್ದು. CT ರವಿ ಸಾಹೇಬ್ರು ಏನು ಹೇಳೋರ ಗೊತ್ತೇನ್ರಪ್ಪ? ಅಲ್ರಪ್ಪ, ಪೊಲೀಸ್ನವರೇ ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ? ಯಾರ ಹತ್ರ ಕಂಪ್ಲೇಂಟ್ ಕೊಡಬೇಕು ಜನಗಳು, ಯಾರನ್ನ ನಂಬಬೇಕು? ಪೊಲೀಸ್ನವ್ರು ಹಿಂಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ ಅಂತ CT ರವಿ ಸಾಹೇಬ್ರು ಹೇಳಿರೋಂಥದ್ದು. ಹೌದು, ಅವ್ರು ಹೇಳಿದ್ರಲ್ಲೂ ಒಂದು ಸತ್ಯ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಹತ್ರಪ್ಪ ಅಂದರೆ, ATM ಏನು ಲೂಟ್ ಆಗಿತ್ತೋ ಬೆಂಗಳೂರಲ್ಲಿ ಫ್ಲೈಓವರ್ ಮೇಲೆ, ಅದರಲ್ಲೂ ಪೊಲೀಸ್ ಕೈವಾಡ ಇತ್ತು, ಪೊಲೀಸ್ನವರೇ ಸ್ಕೆಚ್ ಹಾಕ್ಕೊಟ್ಟಿದ್ರು ಅಂತ ಹೇಳಿದ್ರು ಅವಾಗ. ಇನ್ನು ನೆಕ್ಸ್ಟ್ ಇದೊಂದು, ಇನ್ನು ಅದಕ್ಕಿಂತ ಮುಂಚೆ ಒಂದು ನಡೆದಿತ್ತು ಪೊಲೀಸ್ ವಿಚಾರದಲ್ಲಿ, ಅದರಲ್ಲೂ ಪೊಲೀಸ್ ಕೈವಾಡ ಅಂತ ಇತ್ತು. ಇನ್ನು ಈ ಥರದ್ದೆಲ್ಲ ನಡೀತಾ ಇದ್ದಾಗ ಯಾವಾಗ ನಂಬಿಕೆ, ಯಾರ ಮೇಲೆ ನಂಬಿಕೆ ಬರುತ್ತೆ? ಕಂಪ್ಲೇಂಟ್ ಕೊಡೋದಾದರೂ ಎಲ್ಲಿ ಜನಗಳು ಹೋಗಿ ಅನ್ನೋ ಒಂದು ಮಾತುಕತೆ ನಡೀತಾ ಇದೆ. ಎಲ್ಲೋಗಬೇಕು ಕಂಪ್ಲೇಂಟ್ ಕೊಡೋಕ್ಕೆ ಅಂತ CT ರವಿ ಅವ್ರು ಹೇಳಿರೋಂಥದ್ದು. ಜನಗಳು ನಂಬಿಕೆನೇ ಕಳ್ಕೊಂಬಿಟ್ರೆ ಪೊಲೀಸ್ನವ್ರ ಮೇಲೆ ಇನ್ನೆಲ್ಲೋ ಕಂಪ್ಲೇಂಟ್ ಕೊಡಬೇಕು, ಯಾರು ನಂಬಬೇಕು ಅಂತ ಹೇಳ್ತಾವ್ರೆ. ಓಕೆನಾ? ಇನ್ನು ಸೀಟಿನ ವಿಚಾರಕ್ಕೆ ಬರಬೇಕು ಕಣಪ್ಪ. ಇನ್ನು ಏನಪ್ಪ ಅಂದರೆ ಸೀಟು, DK ಶಿವಕುಮಾರ್ ಸಾಹೇಬರು ದೆಹಲಿಗೆ ಹೋಗಿದ್ರೆ ಈಗ ವಾಪಸ್ ಬಂದವ್ರೆ ಕಣ್ರಪ್ಪ, ವಾಪಸ್ ಬಂದವ್ರೆ. ಬಟ್ ಇಲ್ಲೆಲ್ಲ ಕೇಳಿದಾಗ ನಮಗೆಲ್ಲ ಅವ್ರು ಹೇಳಿರೋಂಥ ಒಂದು ಮಾತು, ದೆಹಲಿಗೆ ಸರ್ಕಾರದ ವಿಚಾರಕ್ಕೆ ಅದಕ್ಕಿದಕ್ಕಂತ ಹೋಗಿರ್ತೀವಿ, ಸರ್ಕಾರದ ವಿಚಾರಗಳು ಮಾತುಕತೆ ಇರ್ತಾವಲ್ಲ ಅದಕ್ಕೆ ಹೋಗಿರ್ತೀವಿ. ನಾವು ಕಿವಿಯಲ್ಲಿ ಏನೋ ಮಾತಾಡ್ತೀವಿ, ನೀವು ಅದನ್ನೇ ಒಂದು ಬೇರೆ ಥರ ಒಂದು ಸೃಷ್ಟಿ ಮಾಡಿ ಹಾಕ್ಬಿಡ್ತೀರಾ ಮಾಧ್ಯಮದವರು ಅಂತ ಹೇಳೋರೆ. ಏನೋ ಮಾತಾಡಿರ್ತೀವಿ ನಾವು. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ಕಾಲ ಬರಲಿ, ಕಾಲನೇ ನಿರ್ಣಯ ಮಾಡುತ್ತೆ ಯಾರು CM ಆಗಬೇಕು ಏನು ಎತ್ತ ಅಂತ, ನಾನು ಯಾರು ಹೇಳಕ್ಕೆ ಅಂತ ಅವರು. ಇನ್ನು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತವ್ರೆ, ನನಗೆ ಗೊತ್ತಿಲ್ಲ, ಹೈಕಮಾಂಡೋಗೆ ಸೇರಿದ್ದಂಥದ್ದು. ಮತ್ತೆ ಕ್ರಾಂತಿ ಶುರುವಾಗಿದೆ, ಕ್ರಾಂತಿ ಮತ್ತೆ ಶುರುವಾಯಿತು. ಯಾಕಂದರೆ ಈಗ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಅಲ್ಲಿ ಇಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಕಣಪ್ಪ, ಸನ್ನಿವೇಶನಗಳು ಅವು ಇವು ಅಂತ ಏನೋ ಆಗೋಯ್ತು, ಇನ್ನೇನು ಮುಗಿತಾ ಬಂತು. ಈಗ ಇನ್ನೊಂದೇನಪ್ಪ ಅಂದರೆ, ಚನ್ನಬಸಪ್ಪ ಅವರು ಹೇಳಿರೋಂಥದ್ದು. ಚನ್ನಬಸಪ್ಪ ಅವ್ರು ಏನು ಹೇಳೋರೆ ಅಂದರೆ, ಈಗ ಏನು ಬಡ್ಜೆಟ್ ಮಂಡನೆ ಮಾಡ್ತಾವ್ರೋ ಅದೇನಿದ್ರು ಫೆಬ್ರವರಿ ಮಾರ್ಚಲ್ಲಿ ಮಾಡಬೇಕು, ಫೆಬ್ರವರಿ ಮಾರ್ಚಲ್ಲಿ ಇವಾಗಲೇ ಮಾಡ್ತಾವ್ರಂದರೆ ಯಾಕೋ CM ಬದಲಾವಣೆ ಆಗುತ್ತಾ ಅಂತ ನಮ್ಗೆ ಅನುಮಾನ ಆಗಿದೆ. ಅಂದರೆ DK ಶಿವಕುಮಾರ್ ಸಾಹೇಬರು CM ಆಗ್ತಾರೇನೋ,
ಅವ್ರ ಕಡೆಯಿಂದನೇ ಶುರು ಆಗ್ಬೋದು ಬಡ್ಜೆಟ್ ಮಂಡನೆ ಅಂತೇಳಿ ಹೇಳಿರೋಂಥದ್ದು. ಅವ್ರ ಕಡೆಯಿಂದನೇ ಶುರು ಆಗ್ಬೋದು. ಈ ಸೀಟ್ ಕಿತ್ಲಾಟಿ ಇನ್ನೂ ನಿಂತ್ಕೊಂಡಿಲ್ಲ ಕಣಪ್ಪ. ಇನ್ನು ಸಿದ್ದರಾಮಯ್ಯ ಸಾಹೇಬರು ನೋಡಿದ್ರೆ ನಾನೇ ಅವಧಿಯನ್ನು ಮುಗಿಸ್ತೀನಿ, 5 ವರ್ಷದ ಅವಧಿ ಏನಿದೆ ಅದನ್ನು ನಾನು ಮುಗಿಸೇ ಬಿಡೋದು ಅಂತ ಅವರು. ಇನ್ನು ಜಮೀರ್ ಅಹಮದ್ ಸಾಹೇಬ್ರು ಹೇಳಿದ್ರು ಅವಾಗ ಒಂದ್ಸಪ್ಪನೇ ಟೈಮಲ್ಲಿ ಏನು ಹೇಳಿದ್ರಪ್ಪ ಅಂದರೆ, ಸಿದ್ದರಾಮಯ್ಯ ಸಾಹೇಬ್ರೇ ಇರ್ತಾರೆ 5 ವರ್ಷ, ಏನಿದ್ರು 2028 ಮೇಲೆ ಏನಿದ್ರು ಡಿ ಕೆ ಸಾಹೇಬ್ರಿಗೆ ಅವಕಾಶ ಅಂತ ಹೇಳಿದರು. ಇನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾವ್ರೆ 140 ಜನ ಬೆಂಬಲ ನನಗಿದೆ. ಅದು ಸಿದ್ದರಾಮಯ್ಯ ಸಾಹೇಬರು ಸೇರಿನೇ ಹೇಳ್ತಾ ಇರೋದವರು. 140 ಜನದ ಬೆಂಬಲ ನನಗಿದೆ, MLAಗಳ ಬೆಂಬಲ ನನಗಿದೆ, ನಾನು ಯಾಕಾಗಬಾರ್ದು CM ಅಂತ ಅವರು. ಹೈಕಮಾಂಡು ಯಾಕೋ ಹಿಂದೆ ಮುಂದೆ ಮಾಡ್ತಾವ್ರೆ ಕೊಡಕ್ಕೆ ಸೀಟು ಅಂತ ಅನುಮಾನ ಮಾಡ್ತಾವ್ರಪ್ಪ, ಅನುಮಾನ ಬರ್ತಾ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಗೊತ್ತಾಗ್ತಾ ಇಲ್ಲ ಕಣ್ರಪ್ಪ. ಏನು ನಡೀತಾ ಇದ್ದ ಕಣ್ರಪ್ಪ, ಈ ಸೀಟಿನ ಕ್ರಾಂತಿ ಅಂತೂ ಮುಗಿತಾ ಇಲ್ವಲ್ಲಪ್ಪ. ಡಿ ಕೆ ಸಾಹೇಬರು ಬಿಡ್ತಾ ಇಲ್ಲ, ಅವ್ರಿಗೆ ಬೇಕು ಅಂತ ಅವರು. ಒಳಗಡೆ ಸಿದ್ದರಾಮಯ್ಯ ಸಾಹೇಬರು ನನ್ನ ಕೈಯಲ್ಲಿ ಏನಿಲ್ಲ, ಹೈಕಮಾಂಡ್ ಕೈಲಿ ಅಂತ ಅವರು. ಹೈಕಮಾಂಡ್ ಹತ್ರ ಹೋದರೆ ಹೇಳ್ತೀನಿ ಅಂತ ಅವರು. ಸೊ ಹಿಂಗೆ ಮೊನ್ನೆ ಮಾತುಕತೆಗಳೆಲ್ಲ ನಡೀತಾ ಇತ್ತು. ಏನು ಮಾತುಕತೆ ಎಲ್ಲ ನಡೀತಾ ಇದೆ, ಏನು ಮಾಡಬೇಕು, ಯಾರಿಗೆ ಕೊಡಬೇಕು, ಏನು ಎತ್ತ ಅಂತ. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಏನಾದರೂ ಇಳಿದು ಬಿಟ್ರು ಅಂದರೆ ಕಾಂಗ್ರೆಸ್ಸು ಫುಲ್ಲು ಶೇಖ್ ಅಬ್ದುಲ್ಲಾ ಆಗೋಗ್ಬಿಡ್ತದೆ ಅಂತ ಸ್ವಲ್ಪ ಜನ ಹೇಳ್ತವ್ರೆ ಕಣಪ್ಪ ಕಾಂಗ್ರೆಸ್ಸು. ಯಾಕಂದ್ರೆ ಇರೋದೇ ಕಾಂಗ್ರೆಸ್ಸು 2 ಜಾಗದಲ್ಲಿ, ಒಂದು ಕರ್ನಾಟಕದಲ್ಲಿ, ಒಂದು ತೆಲಂಗಾಣದಲ್ಲಿ ಇರೋದು ಅಷ್ಟೇ ಕಣಪ್ಪ ಕಾಂಗ್ರೆಸ್ ಸರ್ಕಾರ, ಇನ್ನೆಲ್ಲೂ ಇಲ್ಲ. ಯಾಕಂದರೆ ಬಹುಮತದಿಂದ ಗೆದ್ದಿದ್ದು ಇಲ್ಲೇ ಕರ್ನಾಟಕದಲ್ಲಿ. ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೊಂದು ಮಾತು ಹೇಳಿದ್ರು ಕಣಪ್ಪ, 224 ಕ್ಷೇತ್ರಗಳಲ್ಲಿ ಎಲ್ಲ ಪಾಪ ತುಂಬ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಏನೇನು ನಿಂತಿಲ್ಲ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ, ಎಲ್ಲರೂ ಸುಮಾರು ಜನದ ಕೈ ಇದೆ ಇದರಲ್ಲಿ, ಅವರು ಕಷ್ಟಪಟ್ಟವ್ರೆ ಪಾಪ, ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಕರೋನಾ ಟೈಮ್ ನೆನೆಸ್ಕೊಂಡ್ರೆ ಭಯ ಆಗ್ತದೆ ನನಗೆ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋದು. ಕಾಲ ಬಂದರೆ ಎಲ್ಲ ನಿರ್ಣಯ ಗೊತ್ತಾಗತ್ತೆ, ಕಾಲ ಬರಬೇಕು, ಎಲ್ಲದಕ್ಕೂ ಕಾಲ ಬರಬೇಕು. ಆ ಕಾಲ ಬಂದಾಗ ಎಲ್ರಿಗೂ ಗೊತ್ತಾಗತ್ತೆ ಏನು ಎತ್ತ ಅಂತ. ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾವ್ರೆ. ಇನ್ನು ಪ್ರಿಯಾಂಕಾ ಖರ್ಗೆ ಸಾಹೇಬರು ದಾಖಲೆಗಳನ್ನು ತೊಗೊಂಬರಕ್ಕೆ ಹೇಳಿ. ನಾವು 12 MLAಗಳು ಏನು ಅಂದ್ರಲ್ಲ ಆರೋಗ್ಯಕ್ಕೆ ಸಾಹೇಬರು, ದಾಖಲೆಗಳನ್ನ ತೊಗೊಂಡು ಬನ್ನಿ. ದಾಖಲೆಗಳು ಎಲ್ಲಿದೆ? ಲೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಕಾಂಗ್ರೆಸ್ಸಲ್ಲಿ, ಲೂಟು MLAಗಳು 12 ಜನ ಅವರಲ್ಲ, ಅದಕ್ಕೆ ದಾಖಲೆ ತೊಗೊಂಬಲ್ಲಿ. ಆಡಿಯೋ ವಾಯ್ಸ್ ಒಂದೇ ಬಂದಿದೆ ಅಲ್ಲಿ, ದಾಖಲೆಗಳೆಲ್ಲಿದೆ ತೊಗೊಂಬರಕ್ಕೆ ಹೇಳಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇನ್ನೇನು ಹೇಳ್ಬೇಕಪ್ಪ, ಪ್ರಿಯಾಂಕ್ ಸಾಹೇಬ್ರು ಹಂಗೆ ಹೇಳಿದ್ಮೇಲೆ ಇನ್ನು ದಾಖಲೆಗಳು ಇವ್ರು BJP ಅವರು ಹುಡುಕೊಂಡು ತಗೊಂಬರ್ಬೇಕು. ಆಮೇಲೆ ನೋಡ್ಬೇಕು ಅದಕ್ಕೆ ಕೌಂಟ್ರ್ ಏನು ಕೊಡ್ತಾರೆ ಪ್ರಿಯಾಂಕ ಸಾಹೇಬ್ರು ಅಂತ ನಾವು ಕೂಡ ಕಾಯ್ದು ನೋಡ್ಬೇಕು ಕಣಪ್ಪ. ನಮ್ಗಲ್ಲಿ ಏನರಪ್ಪ ಗೊತ್ತಿರ್ತದೆ, ಅವ್ರು ಏನು ಹೇಳ್ತಾರೋ ಅವೆಲ್ಲ ಹೊರಗಡೆ ಮಾತುಗಳು ಗೊತ್ತಾವೆ, ಆವಾಗಲೇ ನಮ್ಗೆ ಗೊತ್ತಾಗೋದು. ಅವ್ರವ್ರ ಕಿತ್ತಾಟ ಬಂದಾಗಲೇ ನಮ್ಗೆ ಗೊತ್ತಾಗೋದು ಯಾರು ಎಷ್ಟು ಆಸ್ತಿ ಮಾಡವ್ರಿ, ಯಾರು ಏನು ಮಾಡ್ತಾವ್ರೆ, ಏನು ಎತ್ತ ಅಂತ. ಒಂದೊಂದು ಪಕ್ಷಗಳು ಯಾವಾಗ ಗುರ್ಲಾಡ್ತಾವೋ ಆವಾಗ ನಮಗೆ ಹೊರಗೆ ಬಂದ್ಬಿಡ್ತಿದೆ ಕಣಪ್ಪ. ಆವಾಗ ನಾವು ಕೇಳಿಸ್ಕೊಂಡು ಹೌದಾ ಹಿಂಗೆ ಅಂತ. ಇನ್ನು ತಿಮ್ಮಾಪುರದಲ್ಲಿ ಲೋಕಾಯುಕ್ತರಿಗೆ ಒಂದು ಕಂಪ್ಲೇಂಟ್ ಮಾಡಿರೋಂಥದ್ದು ಕಣಪ್ಪ, ದೂರು ಕೊಟ್ಟಿರೋಂಥದ್ದು ತಿಮ್ಮಾಪುರದಲ್ಲಿ. ಅದೇ ಹಿಂಗೆ ನಡೀತಾ ಇದೆ, ಲಂಚ ಎಲ್ಲ ತೊಗೋತಾವ್ರಲ್ಲ, ಯಾಕೆ ತೊಗೋತಾವ್ರೆ, ಎಲ್ಲಿಂದ ತೊಗೊತಾವ್ರೆ, ಯಾರು ತೊಗೋತಾವ್ರೆ, ಇವರಿಂದ ಯಾರಿದ್ದಾರೆ, ಏನು ಎತ್ತ ಅಂತ ಕೇಳೋಕ್ಕೆ ಒಂದು ಈಗ ದೂರು ದಾಖಲೆ ಆಗಿದೆ ಅಂತೆ. ಈಗ ನೋಡ್ಬೇಕು ಕಣಪ್ಪ ಇದಕ್ಕೆ ಏನಾಗುತ್ತೆ ಅಂತ. ಕಹ ಟುಷ್ಟ ಅಂತ ನಾವು ಕೂಡ ಕಾಯ್ದು ನೋಡ್ಬೇಕು ಕಣಪ್ಪ, ಯಾರು ತೊಗೊಂಡವ್ರಂತ. ಈಗ ಏನು ಸಿಕ್ಕಾಕೊಂಬಿಟ್ಟವ್ರು ರೆಡ್ ಹ್ಯಾಂಡಲ್ಲಿ, ಈಗ ನೋಡ್ಬೇಕು ಏನಾಯ್ತದೆ ಏನಂತ. 27 ಲಕ್ಷ ಕಣಪ್ಪ, ಬರೋಬ್ಬರಿ 27 ಲಕ್ಷ. ಮತ್ತು ಲೋಕಾಯುಕ್ತರಿಗೆ ಕೊಡಲೇಬೇಕಲ್ಲನಪ್ಪ, ದೂರು ಕೊಡಲೇಬೇಕು. ಯಾಕಂದ್ರೆ ಯಾಕೆ ಹಿಂಗೆ ಎಷ್ಟು ನಡೆದೈತೆ ಏನು ಅಂತ ಎಲ್ಲ ಈಗ ಹೊರಗೆ ಬರುತ್ತೆ. ಎಷ್ಟು ಆಸ್ತಿ ಮಾಡವ್ರೆ, ಏನು ಎತ್ತ, ಯಾರ ಕಡೆ ಇತ್ತು, ಆ MLAಗಳು ಆದರೂ ಯಾರು ಅಂತ ಹೇಳವ್ರಿ. ಎಷ್ಟು ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಇನ್ನು ಗಿಲ್ಲಿ ಅವ್ರದ್ದು ಫುಲ್ಲು ಅವ ಕಣಪ್ಪ, ಮಳವಳ್ಳಿ ಮಂಡ್ಯ ಕಡೆ ಎಲ್ಲ ಸೆಕತೆಗೆ ಗೆದ್ದುಬಿಟ್ಟು ಜನಗಳೆಲ್ಲ ಅವ್ರ ಹತ್ರನ ತುಂಬ ಖುಷಿ ಪಟ್ಟವ್ರೆ. ಒಬ್ಬ ಬುಡ ಹುಡುಗ ಗೆದ್ದವನೇ ಅನ್ನೋ ಒಂದು ಖುಷಿ, ನಮಗೂ ಕೂಡ ಖುಷಿ ಐತೆ ಕಣಪ್ಪ. ಯಾಕಂದರೆ ಗಿಲ್ಲಿಯವರು ನನಗೂ ಕೂಡ ಸ್ನೇಹಿತೆ, ಹಿಂಗಾಗಿ ಖುಷಿ ಆಗುತ್ತೆ ಕಣಪ್ಪ. ಗೆದ್ದಿರೋದು ಬಡವ್ರುಗಳು ಗೆಲ್ಲಬೇಕು, ಓಕೆನಾ. ಇನ್ನೂ ವಿಚಾರಗಳಿವೆ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಅಶ್ವಿನಿ ಅವ್ರು ಹೇಳಿರೋಂಥದ್ದು, ಬಿಗ್ ಬಾಸ್ ಅಶ್ವಿನಿ ಅವ್ರು ಹೇಳೋಂಥದ್ದು, ಗಿಲ್ಲಿ ಬಡವ ಅಲ್ಲ, ಬಡವ ಏನಲ್ಲ ಅವನು, ಎಲ್ಲ ಐತೆ ಅಂತ ಹೇಳ್ಬಿಟ್ಟವ್ರು. ಅಂದರೆ ಯಾವ ರೀತಿ ಆಸ್ತಿ ಐತೆ ಹಂಗಾರೆ, ಮೊದಲೇ ಆಸ್ತಿ ಇತ್ತು ಅವ್ರ ಹತ್ರ, ಅವ್ರೇನು ಬಡವ್ರ ಹುಡುಗ ಏನಲ್ಲ ಅಂತ ಅಶ್ವಿನಿ ಮೇಡಮ್ ಅವರು ಹೇಳಿರೋಂಥದ್ದು. ಏನೋ ಗೊತ್ತಿಲ್ಲ ಕಣಪ್ಪ, ಯಾರಿಗೆ ಆಸ್ತಿ ಐತೆ ಅಂತ ಗೊತ್ತಿಲ್ಲ. ಅಶ್ವಿನಿ ಮೇಡಮ್ ಅವರು ಹೇಳಿರೋದು ಹಿಂಗೆ, ಗಿಲ್ಲಿ ಅವ್ರ ಹತ್ರ ಐತೆ, ಅವರು ಶ್ರೀಮಂತರೇ, ಬಡವ್ರ ಹುಡುಗ ಏನಲ್ಲ ಅಂತ ಹೇಳ್ಬಿಟ್ಟವ್ರಿ. ಇನ್ನು ಸಿದ್ದರಾಮಯ್ಯ ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ, ಬಾದಾಮಿಗೆ ಹೋದಾಗ ಚಾಮುಂಡಿ ಕ್ಷೇತ್ರದಲ್ಲಿ 5 ಸತಿ ನಾನು ಗೆದ್ದಿದ್ದೆ, 1 ಸತಿ ಸೋಲ್ಸೋದ್ರು. ಆದರೆ ಬಾದಾಮಿ ಕ್ಷೇತ್ರದಲ್ಲಿ ನನ್ನ ಜನ ಕೈ ಹಿಡಿದು ಗೆಲ್ಲಿಸೋದ್ರು ಅಂತ ಸಮಾರಂಭದಲ್ಲಿ ಹೇಳಿರೋಂಥದ್ದು ಸಂತೋಷವಾಗಿ ಸಿದ್ದರಾಮಯ್ಯ ಸಾಹೇಬರು. ಬಾದಾಮಿ ಕ್ಷೇತ್ರದಲ್ಲಿ ನನ್ನ ಕೈ ಹಿಡಿದು ಜನಗಳು ನನ್ನ ಎಬ್ಸಿದ್ರು, ಅಲ್ಲಿ ಸೋಲ್ಸಿದ್ರು. 5 ಸತಿ ಗೆದ್ದಿದ್ದೆ, ಆದರೆ ಈ 1 ಸತಿ ಸೋಲ್ಸಿದ್ರು. ಆದರೆ ಬಾದಾಮಿಯಲ್ಲಿ ಕೈ ಹಿಡಿದು ನನಗೆ ಗೆಲ್ಸಿದ್ರು ಅಂತ. ಅಂದರೆ ಬಾದಾಮಿ ಜನ ಬಾದಾಮಿ ಕೊಟ್ಟು ಸಿಹಿಯನ್ನು ಇವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಗೆಲ್ಸಿರೋಂಥದ್ದು ಕಣಪ್ಪ. ಇನ್ನೂ ವಿಚಾರಗಳವ ಕಣಪ್ಪ, ಹೇಳ್ತೀನಿ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಇನ್ನು ಲಕ್ಕುಂಡಿ ಒಳಗಡೆ 5ನೇ ದಿನಕ್ಕೆ ಕಾಲಿಟ್ಟಿದೆ.
ಎಲ್ಲ ಏನು 4 ಬಾಕ್ಸ್ ಇದೆ ಕಣಪ್ಪ, 4 ಭಾಗ. ಆ ಬಾಕ್ಸ್ಗಳಲ್ಲೆಲ್ಲ ತೋಡಿ 3 ಅಡಿ ಮೇಲೆ ಜಾಸ್ತಿನೇ ಹೋಗ್ಬಿಟ್ಟದೆ. ಈಗ ಇನ್ನೊಂದು ಆಶ್ಚರ್ಯದ ವಿಚಾರ ಏನಪ್ಪ ಅಂದರೆ, ಹೆಂಗೆ ಹಳೆ ಮಡಿಕೆ ಹೆಂಗೆ ಸಿಕ್ಕಿತ್ತೋ ಮೊನ್ನೆ, ಅದೇ ಥರ ಒಂದು ದೊಡ್ಡ ಮಡಿಕೆ ಸಿಕ್ಕಿದೆ. ಒಳಗಡೆ ಏನೈತೆ ಅಂತ ಇನ್ನೂ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನೂ ತೋಡ್ತಾ ಇದ್ದಾರೆ. 5ನೇ ದಿವಸಕ್ಕೆ ಕಾಲಿಟ್ಟಾಗ ಒಂದು ಮಡಿಕೆ ಸಿಕ್ಕಿರೋಂಥದ್ದು 4 ಬಾಕ್ಸ್ಗಳಲ್ಲಿ 1 ಬಾಕ್ಸಲ್ಲಿ ಸಿಕ್ಕಿದೆ ಅಂತೆ ಲಕ್ಕುಂಡಿಯಲ್ಲಿ. ಏನೋ ಗೊತ್ತಿಲ್ಲ ಗಣಪ, ಲಕ್ಕುಂಡಿ ಲಕ್ಕು ಚೇಂಜ್ ಆಗ್ಬಿಡೋದು ಅನ್ಸುತ್ತೆ ಕಣಪ್ಪ. ಐತಿಹಾಸಿಕ ಅದೇನೋ ಮಹಾರಾಜರದು ಹಳೆ ಕಾಲದ್ದು, ಈ ಕಾಲದ್ದು ಹಳೆ ಕಾಲದ್ದು ಮಹಾರಾಜರು ಇಟ್ಟಿದ್ದಂಥದ್ದು ಏನೋ ಎಲ್ಲ ಈಗ ತನಿಖೆಯೊಳಗೆ ಗೊತ್ತಾಗತ್ತೆ. ಅದನ್ನೀಗ ತನಿಖೆ ಕಳಿಸ್ಕೊಡ್ತಾರೆ. ಮಡಿಕೆ ತೆಗೆದುಬಿಟ್ಟು ತುಂಬ ಹಳೆಯದು, ಪುರಾತನ ಕಾಲದ್ದಂತೆ, ಪುರಾತನ ಕಾಲದ್ದು ಮಡಿಕೆ ಒಂದು ಸಿಕ್ಕಿದೆ. ಇವಾಗ ಎಲ್ಲ ತೆಗಿತಾ ಇದ್ದಾರೆ ನಿಧಾನವಾಗಿ, ಮಣ್ಣೆಲ್ಲ ತೆಗೆದುಬಿಟ್ಟು ತೋಡಿ ಒಂದು ಮಡಿಕೆ ಸಿಕ್ಕಿದೆ. ಅದರೊಳಗಡೆ ಚಿನ್ನ ಗಿನ್ನ ಆಯಿತು ಏನೋ ಗೊತ್ತಿಲ್ಲ ಕಣಪ್ಪ. ಆದರೆ ಪೊಲೀಸ್ ಕಾವಲು ಎಲ್ಲಿದೆ 30 ಜನ ಕಾರ್ಮಿಕರು ಇರೋಂಥದ್ದಲ್ಲಿ 30 ಜನ ಇದ್ದಾರೆ ಕೆಲಸ ಮಾಡ್ತಾರೋರು. 30 ಜನ ಫುಲ್ಲು ಪೊಲೀಸ್ನವರು, CC ಕ್ಯಾಮ್ರಾಗಳು ಎಲ್ಲ ಅಲ್ಲೇ ಇರ್ತವೆ ಕಣಪ್ಪ. ಯಾಕಂದರೆ ಏನೈತೆ ಏನು ಎತ್ತ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಐತಿಹಾಸಿಕ ಜಾಗ ಅದು ಲಕ್ಕುಂಡಿ. ಈಗ ದೇವಸ್ಥಾನ ಜಾಗದಲ್ಲಿ ತೋಡಿದಾಗ ಈ ಥರ ಸಿಕ್ಕಿರೋಂಥದ್ದು ಮಡಿಕೆ ಸಿಕ್ಕಿದೆ. 5ನೇ ದಿನಕ್ಕೆ ಕಾಲಿಟ್ಟಾಗ ಒಂದು ಮಡಿಕೆ ಇನ್ನೊಂದು ಸಿಕ್ಕಿದೆ. ಅದಿನ್ನೂ ತೆಗೆದಿಲ್ಲ. ಬಟ್ ಆ ಮಡಿಕೆ ಒಳಗಡೆ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ. ಒಟ್ಟು ಇವಾಗೆಲ್ಲ ತೋಡ್ತಾ ಇದ್ದಾರೆ, ನಿಧಾನವಾಗಿ ತೆಗಿತಾ ಇದ್ದಾರೆ. ಎಲ್ಲ ಎತ್ತ ಏನು ಅಂತ ಎಲ್ಲ ಗೊತ್ತಾಗಿದೆ ಕಣಪ್ಪ. ಸುದ್ದಿ ಗೊತ್ತಾಗ್ತದೆ, ನಿಮ್ಗೆ ನಾವು ಹೇಳ್ತೀವಿ ಏನು ಸಿಕ್ಕೈತೆ ಏನಿಲ್ಲ ಅಂತ. ಓಕೆ ಏನ್ರವ. ಇನ್ನು ಲಕ್ಕುಂಡಿ ಒಳಗಡೆ ಏನು ತೋಡ್ಬೇಕಾರೆ ಮೊನ್ನೆ ಏನು ಸಿಕ್ಕಿತ್ತು ಅಂಬರ್, ಶಿವಲಿಂಗ ಒಂದು ಸಿಕ್ಕಿತ್ತು ಕಲ್ಲಿಂದು. ಆಮೇಲೆ ಇವತ್ತು ಇನ್ನೊಂದು ಕಲ್ಲು ಸಿಕ್ಕಿದೆ. ಆಮೇಲೆ ಹಾವು ಸಿಕ್ಕಿದೆ ಅಂತೆ, ದೊಡ್ಡ ಹೆಡೆ ಎತ್ತಿರುವಂಥ ಒಂದು ಕಲ್ಲಿನಲ್ಲಿ ವಿಗ್ರಹವನ್ನು ಕೆತ್ತಿರುವಂಥ ಹಾವು ಸಿಕ್ಕಿದೆ. ನಿಜವಲ್ಲ ಇದು ಎಷ್ಟು ವರ್ಷದ ಹಿಂದೆದು, 300 ವರ್ಷದ ಹಿಂದೆದು, 500 ವರ್ಷದ ಹಿಂದೆದೋ ಗೊತ್ತಿಲ್ಲ. ಈಗ ತನಿಖೆ ಶುರು ಆದಮೇಲೆ ಎಲ್ಲ ಗೊತ್ತಾಗತ್ತೆ. ಎಲ್ಲ ದೇವರು ಇರುವಂಥ ಜಾಗ, ಒಟ್ಟು ದೇವ್ರ ಸ್ಥಳ ಅಂತ ಹೇಳ್ಬೋದು ಅದನ್ನು. ಯಾಕಂದರೆ ದೇವ್ರುಗಳು ವಿಗ್ರಹಗಳು ಸಿಕ್ಕೋದ್ರಿಂದ ದೇವಸ್ಥಾನ ಇತ್ತಾ ಏನಿತ್ತಾ ಅಲ್ಲಿ, ಇಲ್ಲ ಮಹಾರಾಜರ ಮನೆ ಒಳಗಡೆ ದೇವಸ್ಥಾನ ಏನಾದರೂ ಕಟ್ಕೊಂಡಿದ್ರಾ ಆಗಿನ ಕಾಲದಲ್ಲಿ, ಹೇಳೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಇನ್ನು ವಿಚಾರ ನೇನಿ ಚಾಲುಕ್ಯ ಉತ್ಸವವನ್ನು ಏನು ಮಾಡ್ತಾ ಇದ್ದಾರೆ ಬಾದಾಮಿಯಲ್ಲಿ, ಅಲ್ಲಿ ಮಾತಾಡ್ರಂಥದ್ದು ಒಬ್ಬರು ಮಾತಾಡ್ರಂಥದ್ದು MLA, ಕಾಂಗ್ರೆಸ್ MLA ಒಬ್ಬರು ಮಾತಾಡ್ರಂಥ ಮಾತು, ಗ್ಯಾರಂಟಿ ಸರದಾರ ಸಿದ್ದರಾಮಯ್ಯ ಸಾಹೇಬರು. ಗ್ಯಾರಂಟಿಗಳ ಸರದಾರ ಯಾರು? ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿರೋಂಥದ್ದು ಗ್ಯಾರಂಟಿ ಸರದಾರ ಅವರು. ಯಾಕಂದರೆ 5 ಗ್ಯಾರಂಟಿಗಳೆಲ್ಲ ಕೊಟ್ಟುಬಿಟ್ಟು ಒಂದು ಪ್ರೀತಿನ ಗಳಿಸಿದ್ದಾರೆ ಬಾದಾಮಿಯಲ್ಲಿ ಕೂಡ ಅಂತ ಹೇಳಿದ್ದಾರೆ. ಉತ್ಸವಕ್ಕೆ ಏನು 2 ಕೋಟಿ ರೂಪಾಯಿ ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಸಾಹೇಬರು. ಯಾಕೆ ಮಾಡಬಾರ್ದು? ಮಾಡಿ, ಖಂಡಿತ ಮಾಡಿ ಅಂತೇಳಿ ಇಮಿಡಿಯೇಟಾಗಿ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರಂತೆ ಉತ್ಸವಕ್ಕೆ. ಉತ್ಸವನ ಮಾಡಿಸೋಕ್ಕೆ ಸಿದ್ದರಾಮಯ್ಯ ಸಾಹೇಬರು 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ರು. ಸೊ ಇವತ್ತು ಬಾದಾಮಿಯಲ್ಲಿ ಏನು ನಡೀತಾ ಇದೆಯೋ, ಆ ಕಾರ್ಯಕ್ರಮ ಏನು ನಡೀತೋ ಎಲ್ಲ ಸಿದ್ದರಾಮಯ್ಯ ಸಾಹೇಬರು ಆಶೀರ್ವಾದ ಅಂತ ಇನ್ನೆಲ್ಲ ಹೇಳ್ಬಿಟ್ಟು ಸಂತೋಷ ಪಡ್ತವ್ರೆ ಕಣಪ್ಪ. ಇದೀಗ ಬಂದ ಸುದ್ದಿ ಕಣಪ್ಪ, ಲಕ್ಕುಂಡಿಯಲ್ಲಿ 101 112 ದೇವಸ್ಥಾನಗಳಿದಾವಂತೆ. ಇತಿಹಾಸದಲ್ಲೇ ಇಲ್ಲ, ಅಷ್ಟು ಜಾಗದಲ್ಲಿ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ. ಬಟ್ ಆ ಜಾಗದಲ್ಲಿ 112 ದೇವಸ್ಥಾನಗಳು, 101 ಬಾವಿಗಳು ಇದಾವಂತೆ. 101 ಬಾವಿಗಳು ಅವೆಲ್ಲ ಮುಚ್ಕೊಂಡ್ಬಿಟ್ಟ. ಈಗ ಒಂದೊಂದೇ ತೆಗಿತಾ ಹೋಗ್ತಾ ಎಲ್ಲ ಸಿಗ್ತಾ ಇತ್ತಿದ್ದೆ ಕಣಪ್ಪ. ಏನರಪ್ಪ ಇದು ಐತಿಹಾಸಿಕ ಸ್ಥಳ ಅಂತಲೇ ಹೇಳ್ಬೋದು. ಲಕ್ಕುಂಡಿ ಗದಗ ಜಿಲ್ಲೆಯಲ್ಲಿ ನಡೆದಿರುವಂಥದ್ದು ಕಣಪ್ಪ. ಏನರಪ್ಪ ಇದು ದೇವಸ್ಥಾನಗಳಿದಾವಂತಲ್ಲಪ್ಪ, 112ಕ್ಕಿಂತ ಹೆಚ್ಚು ದೇವಸ್ಥಾನಗಳಿದ್ದಾವೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. 102 ಬಾವಿಗಳು ಇದಾವಂತಲ್ಲಿ ಆ ಜಾಗದಲ್ಲಿ. ಅಂದರೆ ಎಷ್ಟು ಜನ ಇದ್ದರು, ಎಷ್ಟು ವರ್ಷದ ಇತಿಹಾಸ ಇರಬೇಕು ಅದು ಅಲ್ವೇರಪ್ಪ. ಸೊ ಹೇಳೋಕ್ಕಾಗಲ್ಲಪ್ಪ, ಎಲ್ಲ ಸಿಕ್ಕಿದ್ರು ಒಳ್ಳೆಯದು, ತುಂಬ ಸಂತೋಷ ಆಗುತ್ತೆ ಕಣಪ್ಪ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಪಾಪ ಲಕ್ಕುಂಡಿ ಜನಗಳು ತುಂಬ ಸಂತೋಷ ಪಡ್ತಾವ್ರೆ. ಆ ಮನೆ ಕಟ್ಟಿಸ್ಬೇಕಾದ್ರೆ ಏನು ಸಿಕ್ಕಿತ್ತೋ ಆ ಹುಡುಗನಿಂದ ಶುರು ಆದಂಥ ಈ ಒಂದು ಕಾರ್ಯಕ್ರಮ ನೋಡ್ರಿ ಇಲ್ಲಿಗೆ ಬಂದು ಮುಟ್ಟಿದೆ. ಎಲ್ಲ ಐತಿಹಾಸಿಕ ವಸ್ತುಗಳು ಏನೇನೆಲ್ಲ ಮುಚ್ಕೊಂಡಿದ್ದು ಎಲ್ಲ ಹೊರಗೆ ತೆಗಿಯೋಕ್ಕೆ ಶುರುವಾಯಿತು ನೋಡಿ. ಅದು ಒಂದೇ ಒಂದು 450 ಗ್ರಾಮ್ ಚಿನ್ನ ಏನು ಬಂತೋ ಮಡಿಕೆಯೊಳಗೆ ಸಿಕ್ತೋ ನಿಧಿ, ಅಲ್ಲಿಂದ ಶುರುವಾಯಿತು ನೋಡ್ರಪ್ಪ. ವಿಧಿ ಬರಹ ಎಂಥ ಘೋರ ಅಂತಾರಲ್ಲ, ಬಟ್ ಇದು ನಿಜವೂ ಜೋರ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಇತಿಹಾಸ ಏನಿತ್ತೋ ಎಲ್ಲ ಹೊರಗೆ ಬರ್ತಾ ಇದೆ. ವಿಚಾರ ಕಣಪ್ಪ, DGP ರಾಸಲೀಲೆ ರಾಮಚಂದ್ರ ಅಂತ ಏನು ಹೇಳ್ತಾ ಇದ್ರು ಅವರು ಈಗ ಸಸ್ಪೆಂಡ್ ಆಗಿದ್ದಾರೆ. ಸಸ್ಪೆಂಡ್ ಆಗೋದ್ರಂತೆ ಕಣಪ್ಪ. ಸಸ್ಪೆಂಡ್ ಮಾಡಾಕ್ಬಿಟ್ಟವ್ರು ಅವ್ರನ್ನ. ಈಗ ಬಂದ ಸುದ್ದಿ. ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಯಾವ ಜಾಗದಲ್ಲಿ ಹೆಂಗಿರ್ಬೇಕು ಕ್ಯಾಮ್ರಾಗಳು ಇರ್ತಾವಲ್ಲ, ಬುದ್ಧಿವಂತರೆಲ್ಲ ಯೋಚನೆ ಮಾಡಬೇಕು ಕಣಪ್ಪ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದು ಇಂಥವೆಲ್ಲ ಮಾಡ್ತಾರಂದ್ರೆ ಒಂಥ ಅಸಹ್ಯ ಅನ್ಸುತ್ತೆ ಕಣಪ್ಪ. ಯಾಕಂದರೆ ಜನಕ್ಕೆ ಗೊತ್ತಾಗ್ಬಿಟ್ರೆ ಎಷ್ಟು ಬೇಜಾರು ಕಣಪ್ಪ. ಇದು ಕರೆಕ್ಟ್ ಅಲ್ಲಪ್ಪ. ಇನ್ನು ಇವತ್ತಿನ ಸುದ್ದಿ ಇಷ್ಟ ಆಗಿತ್ತು ಕಣ್ರಪ್ಪ. ಇನ್ನು ವಿಚಾರಗಳಿಗೇನಪ್ಪ ಸಿಗ್ತಾ ಇರ್ತವೆ, ಸುದ್ದಿಗಳಿಗೇನು ಕಡಿಮೆ ಸಿಗ್ತಾನೆ ಇರ್ತವೆ ಕಣಪ್ಪ. ಎಲ್ಲ ಸುದ್ದಿಗಳು ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾವು ಹೇಳೋದು ಪೊಲಿಟಿಕ್ ಮಸಾಲೆ ದೋಸೆಯಲ್ಲಿ ಕಣ್ರಪ್ಪ. ಇವತ್ತು ಯಾರ್ಯಾರು ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಅನ್ನೋದಾಯ್ತಾರೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ಪೊಲಿಟಿಕ್ಸ್ ಮಸಾಲೆ ದೋಸೆಗೆ, ಫ್ರೀಡಮ್ ಟಿವಿಗೆ ಓಟ್ ಬರ್ತೀನಿ ರೇ ಬೈ. ಶೇಮ್ ಬೋಲಿಂಗ್ ಲೈ ಎತ್ಲ ಕಾರ್ನ
ನೋಡ್ಬೇಕಲ್ಲ, ಬಜೆಟ್ ಮಂಡನೆ ಮಾಡೋರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಆಗ್ತಾರೆ ಸಿ ಎಮ್ ಆಗ್ಬಿಟ್ಟು ಅಂತ ಕಾಯ್ದು ನೋಡ್ಬೇಕು ಕಣಪ್ಪ. ಯಾಕಂದ್ರೆ ಅವರೇ ಮಾಡ್ತಾರೆ ಅಂತ ಮಾತುಕತೆಗಳು ನಡೀತಾವೆ ಕಣಪ್ಪ. ಹೊಸ ಬಜೆಟ್ಟು ಹೊಸ ಸಿ ಎಮ್ ಕಣಪ್ಪ. ಯಾಕೋ ಸಿದ್ದರಾಮಯ್ಯ ಸಾಹೇಬರು ಬಿಟ್ಕೊಡ್ತಾರೆ ಶೀಟು ಅಂತ ಅನಿಸ್ತಾ ಇದೆ ಕಣಪ್ಪ. ಬರ್ಲೇನ್ರಪ್ಪ, ನೋಡೋಣರಪ್ಪ ಏನಾಯ್ತದೆ ಅಂತ. ಶಂಭುಲಿಂಗ ಬತ್ತೀನಿ ಕಣ್ರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.